ಕೆಟ್ಟವರು. ನನ್ನ ಮೇಲೆ ಒಂಚೂರು ಪ್ರೀತಿನೇ ಇಲ್ಲ. ಎಲ್ಲ ಹೊರಟೋಗಿ ನಾವು ಒಬ್ಬನೇ ಇರ್ತೀನಿ. ನನಗೆ ಯಾರು ಬೇಡ. ಅಯ್ಯೋ ಅಯ್ಯೋ ಬಂಗಾರಿ ಬಂಗಾರಿ ನಿಂತ್ಕೋ ಪುಟ್ಟ, ನನ್ನ ಮಾತು ಕೇಳು. ಅಂಜಲಿ ಅಯ್ಯೋ ಈ ಮಗು ಬಿಟ್ಟು ಹೋಗ್ಬೇಡ ಅನ್ನತ್ತೆ. ಯಾವ ಜನ್ಮದ ಸಂಬಂಧನೋ ಏನೋ, ಆದರೆ ನಾನು ಏನು ಮಾಡೋಕ್ಕೆ ಸಾಧ್ಯ? ನನ್ನನ್ನೊಂದು ಲಗೇಜ್ ಥರ ಮೂಟೆ ಕಟ್ಟಿ ಗಾಡಿಗೆ ಎತ್ತಾಕಿ ಹೋಗು ಅಂತಂದುಬಿಟ್ರೆ ನಾನು ಈ ಮಗು ಜೊತೆಗೆ ಹೇಗಿರಲಿ? ಆ ಮಗು ಒಂಟಿಯಾಗಿ ಹೇಗಿರುತ್ತೆ? ಏನು ಮಾಡುತ್ತೆ? ಅದನ್ನು ನೋಡ್ಕೊಳ್ಳೋರು ಯಾರು? ಅದರ ಬೇಕು ಬೇಡ ಅಂತ ಕೇಳೋರು ಯಾರು? ಇಷ್ಟು ದಿನ ನಾವೇ ಇದ್ವಾ? ಯಾವಾಗ ಏನೇನಾಗಬೇಕೋ ಅದೆಲ್ಲ ಆಗೇ ಆಗುತ್ತೆ. ಇದನ್ನೇ ವಿಧಿ ಲಿಖಿತ ಅನ್ನೋದು. ಅದನ್ನು ತಡೆಯೋಕೆ ನಾನು ಯಾರು? ಕೈಲಾಗಲ್ಲ ಅಂದಾಗ ಇಂಥ ವೇದಾಂತಕ್ಕೆ ಶರಣಾಗಿ ನಮ್ಮನ್ನು ನಾವು ಸಮಾಧಾನ ಮಾಡ್ಕೋಬೇಕಷ್ಟೆ. ಗಣೇಶ, ಈ ಮಗು ಚೆನ್ನಾಗಿಟ್ಟಿರಪ್ಪ, ಮಗು ಚೆನ್ನಾಗಿಟ್ಟಿರು. ಲಡ್ಡು ಅಣ್ಣ, ಸಾಕ್ಷತೆ, ಜಿಲೇಬಿ ಆಂಟಿ ಎಲ್ಲ ನನ್ನ ಬಿಟ್ಟು ಹೋದ್ರು. ಈಗ ಅಮ್ಮ, ಅಜ್ಜಿ, ತಮ್ಮ ಎಲ್ಲ ನನ್ನ ಬಿಟ್ಟು ಇರ್ತಿದ್ದಾರೆ. ನನ್ನ ಜೊತೆ ಯಾರೂ ಇರಲ್ಲ. ನನ್ನ ಮೇಲೆ ಒಂಚೂರು ಪ್ರೀತಿನೇ ಇಲ್ಲ. ನಾನು ಪುಟ್ಟೋಳು. ನಾನು ಈ ಮನೇಲಿ ಹೇಗಿರ್ಲಿ? ಅಪ್ಪ, ಅಮ್ಮ, ಚಿಕ್ಕಪ್ಪ ನೀವೆಲ್ಲ ಎಲ್ಲಿದ್ದೀರಿ? ನೀವು ಬರ್ತೀರಾ ಅಂತ ಎಷ್ಟೊಂದು ದಿನಗಳಿಂದ ಕಾಯ್ತಾ ಇದ್ದೀನಿ. ನಾನು ಎಲ್ಲಾರು ಹೋದ್ರೆ ನೀವು ಮತ್ತೆ ಸಿಗಲ್ಲ ಅಂತ ಈ ಮನೇಲೇ ಇದ್ದೀನಿ. ಪುಟ್ಟೂರ್ನ ಹಾಗೆಲ್ಲ ಒಬ್ರೊಬ್ರೇ ಬಿಟ್ಟು ಹೋಗ್ತಾರಾ? ಕಿಶೋರ್ನ ಅನಾಥ ಆಶ್ರಮದಿಂದ ತಂದಿದ್ದು. ಆದ್ರೂ ಅಪ್ಪ ಅವ್ರ ಜೊತೆಗೆ ಕರ್ಕೊಂಡು ಹೋಗ್ತಾನೆ. ನಾನು ನಿಮ್ಮ ಮನೇಲಿ ಹುಟ್ಟಿದ್ದಲ್ವಾ, ನಾನು ಯಾಕೆ ಬಿಟ್ಟೋದ್ರಿ? ನೀವೆಲ್ಲ ಯಾಕೆ ಬರ್ತಿಲ್ಲ? ನಾನು ನಾನು ಅಪ್ಪಿಸ್ಕೊಂತೀನಿ. ನೀವೆಲ್ಲ ನನ್ನ ಮರ್ತೇ ಬಿಟ್ಟಿದ್ದೀರಾ? ಪ್ಲೀಸ್ ಬೇಗ ಬಂದು ಕರ್ಕೊಂಡೋಗಿ. ನಂಗೆ ತುಂಬ ಅಳು ಬರುತ್ತೆ. ನಾನು ಇಲ್ಲಿ ಒಬ್ಬಳೇ ಇರೋಕ್ಕೆ ತುಂಬ ಭಯ ಆಗುತ್ತೆ. ಗಣೇಶ, ನಾನು ಕೇಳಿದ ಮ್ಯಾಜಿಕ್ ಎಲ್ಲ ಮಾಡಿಸ್ತೀಯ. ಅಪ್ಪ ಅಮ್ಮನ ಮಾತ್ರ ಕರ್ಸಲ್ಲ. ಪ್ಲೀಸ್ ಗಣೇಶ, ಅಪ್ಪ ಅಮ್ಮನ ಬೇಗ ಬರಂಗ್ ಮಾಡು. ಪ್ಲೀಸ್ ಪ್ಲೀಸ್. ರೀ ನಿಂತ್ಕೊಳ್ಳಿ. ರೀ ನನ್ನ ಮಾತು ಕೇಳಿ. ರೀ ಒಂದು ನಿಮಿಷ ನಿಂತ್ಕೊಳ್ಳಿ. ದಯವಿಟ್ಟು ನನ್ನ ಮಾತು ಕೇಳಿ. ದುಡ್ಕಿ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಬೇಡಿ. ಇಲ್ಲ ಯಶೋಧ, ನನ್ನನ್ನು ತಡೆಯೋ ಪ್ರಯತ್ನ ಮಾಡಬೇಡ. ನಾನು ಒಂದ್ಸಲ ನಿರ್ಧಾರ ತಗೊಂಡ್ಮೇಲೆ ಮುಗೀತು. ಅದರಿಂದ ಹಿಂದೆ ಸರಿ ಪ್ರಶ್ನೆನೇ ಇಲ್ಲ. ಅಣ್ಣ, ಅತ್ತಿಗೆ ಹೇಳ್ತಿರೋ ಮಾತು ಸರಿ ಅನಿಸ್ತಿದೆ. ನೀನು ಯಾಕೋ ತುಂಬ ದುಡುಕ್ತಿದ್ಯಾ. ಅಷ್ಟಕ್ಕೆ ಈ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಏನು ಬಂದಿದೆ? ಮತ್ತಿನ್ನೇನಾಗಬೇಕು? ಯಶೋಧ ಆರೋಗ್ಯ ಪದೇ ಪದೇ ಕೆಡ್ತಾ ಇದೆ. ಅವಳ ಮೆಂಟಲ್ ಹೆಲ್ತ್ ಕೂಡ ಚೆನ್ನಾಗಿಲ್ಲ. ಇನ್ನು ಯಾರಿಗೇನು ಕಾದಿದೆಯೋ ಈ ಕೂಡಲೇ ಈ ಮನೆ ಬಿಟ್ಟು ಹೋಗೋದೇ ಇದಕ್ಕೆಲ್ಲ ಪರಿಹಾರ. ಅಣ್ಣ, ನನ್ನ ನಿರ್ಧಾರ ಸರಿಯಾಗಿದೆ. ಆ ಭೂತ ಚಿತ್ರಹಿಂಸೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅದಕ್ಕೆ ನಾನು ಅಮ್ಮನೂ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಗುಡ್, ಒಳ್ಳೆ ನಿರ್ಧಾರನೇ ಮಾಡಿದ್ದೀರಾ. ಅಮ್ಮ, ನೀನು ನಮ್ಮ ಜೊತೆ ಬಂದ್ಬಿಡು. ಪರಿಸ್ಥಿತಿ ಕೈ ಮೀರ್ತಿದೆ. ಮೊದಲು ಅಜ್ಜಿನ ಕರ್ಕೊಂಡು ಬರಬೇಕು. ರಾಗಿಣಿ, ಆ ಮಗುನ ಯಾಕೆ ಎಲ್ಲರ ವಿರುದ್ಧ ಎತ್ಕಡ್ತಾ ಇದೆಯಾ? ಆ ಮಗು ನಿನಗೇನು ಅನ್ಯಾಯ ಮಾಡಿದೆ?
ಜೀವ ತಿನ್ನೋ ಭೂತ ನಿಂಗೆ ಮಗುನಾ? ನೋಡಿದ್ದೆ ಅಣ್ಣ, ನಿನ್ ಹೆಂಡತಿ ಮನ್ಸೊಳಗಡಿರೋ ಆ ಭೂತದ ಪ್ರೀತಿ ಹೇಗೆ ಈಚೆ ಬರ್ತಿದೆ ಅಂತ. ಸಾಕು ನಿಲ್ಸು. ನೀನು ಕಿಶೋರ್ಗೆ ಕೊಡಬಾರ್ದು ಹಿಂಸೆ ಕೊಟ್ಟಿದ್ಯಾ. ಅವನು ನೀನು ಏನೆಲ್ಲ ಮಾಡಿದೆ ಅಂತ ಒಂದ್ಸಲ ಯೋಚನೆ ಮಾಡಿ ನೋಡು. ನೀನು ಆ ಮಗುಗೆ ಕೆಟ್ಟದನ್ನ ಬಯಸ್ದೆ, ಅದಕ್ಕೆ ಆ ದೇವ್ರು ನಿನಗೆ ಕೆಟ್ಟದನ್ನ ಮಾಡ್ತಿದ್ದಾನೆ. ಅದಕ್ಕೆ ಆ ಮಗುನ ಯಾಕೆ ದೂಷಿಸ್ತಾ ಇದೆಯಾ? ಸರಿಯಾಗಿ ಹೇಳ್ದೆ ಅಮ್ಮ. ಅಮ್ಮ, ಗಣೇಶನೇ ಮಂತ್ರವಾದಿ ಅತ್ತೆಗೆ ಬುದ್ಧಿ ಕಲಿಸ್ತಾನೆ ನೋಡು. ಇಲ್ಲ ಯಶೋದ, ನಾನು ಈ ಮಾತನ್ನ ಒಪ್ಪಲ್ಲ. ಭೂತ ಅಂದಮೇಲೆ ಅದು ಕೆಟ್ಟದನ್ನೇ ಮಾಡೋದು. ನೀನು ಇಲ್ಲೇ ಇದ್ದು ಅದ್ರ ಚೇಷ್ಟನ ನೋಡ್ಬೇಕಾಗಿತ್ತು. ನನ್ನ ಕೈ ಹಿಡಿದು ಮಾಡಿ ಮೇಲಿಂದ ಎಳ್ಕೊಂಬಂದು ನನ್ನನ್ನು ಕೆಳಗೆ ಬೀಳಿಸ್ತು. ನನಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನ ನೆನೆಸ್ಕೊಂಡ್ರೆ ಈಗಲೂ ಭಯ ಆಗುತ್ತೆ. ಅಮ್ಮ, ಇಲ್ಲಮ್ಮ, ನಾನು ಏನ್ ತಪ್ಪು ಮಾಡಿಲ್ಲ. ಮಾಡಿ ಚಿಕ್ಕಮ್ಮ ನಿನ್ ಮೈ ಮೇಲೆ ಭೂತ ಬಂದಿದೆ ಅಂತ ಬೈದ್ರು, ಅದಕ್ಕೆ ಹಾಗೆ ಮಾಡ್ದೆ ಅಮ್ಮ. ಇದು ತಪ್ಪ? ಬಾಮಿನಿ ಹೇಳ್ತಿರೋ ಮಾತು ನಿಜ. ನಾನು ಮೊದಲಿಂದಲೂ ಈ ಮನೇಲಿ ಭೂತ ಇದೆ ಅಂತ ಹೇಳ್ತಾ ಇದ್ದೆ. ಆ ಭೂತ ನನ್ನ ಕುದುರೆಯಲ್ಲಿ ಗುದ್ದಿ ಸಾಯ್ಸಕ್ಕೆ ನೋಡ್ತಿತ್ತು, ಮತ್ತೆ ಕ್ಯಾಂಡ್ಲು ತಗೊಂಡು ಸುಟ್ಟಾಕಕ್ಕೆ ನೋಡ್ತಿತ್ತು. ನಾನು ಈ ಮಾತನ್ನು ಹೇಳಿದ್ರೆ ಭಾಮಿನಿ ನನ್ನ ಮಾತು ನಂಬ್ತಿರ್ಲಿಲ್ಲ. ಈಗ ಅವಳಿಗೆ ಅನುಭವ ಆಗಿದೆ ನೋಡಿ. ನಾವಂತೂ ಈ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಪ್ರತಿದಿನ ಪ್ರತಿ ಕ್ಷಣ ಆ ಭೂತಕ್ಕೆ ಹೆದರ್ಕೊಂಡು ನಾವು ಇಲ್ಲಿರೋಕ್ಕಾಗೋದಿಲ್ಲ. ರಾಜೀವ, ಯಾಕೆ ಮನೆ ಬಿಟ್ಟು ಹೋಗ್ತಾ ಇದೀಯಾ? ನನ್ನ ನಿರ್ಧಾರ ನಾನು ಹೇಳಿದ್ದೀನಲ್ಲ ಅಜ್ಜಿ. ನನ್ನ ಅನುಮತಿ ಇಲ್ಲದೆ ಯಾರು ಮನೆ ಬಿಟ್ಟು ಹೋಗ್ಕೂಡ್ದು. ಇಲ್ಲ ಅಜ್ಜಿ, ಇದು ಒಂದು ವಿಷಯದಲ್ಲಿ ಮಾತ್ರ ನಾನು ಯಾರ ಮಾತು ಕೇಳಕ್ ತಯಾರಿಲ್ಲ. ನಾನು ಮನೆ ಬಿಟ್ಟು ಹೋಗೋದೆ. ನೋಡಿ, ನೀವೆಲ್ಲ ಆ ಭೂತದ ಬಗ್ಗೆ ಮಾತಾಡ್ತಿರೋದ್ರಿಂದ, ಅಣ್ಣ ಅದಕ್ಕೋಸ್ಕರ ಮನೆ ಬಿಟ್ಟು ಹೋಗ್ತಿರೋದ್ರಿಂದ ನಿಮಗೆಲ್ಲ ಒಂದು ವಿಷಯ ಹೇಳಬೇಕಾಗಿದೆ. ಈ ಮನೆಯಲ್ಲಿ ಭೂತ ಇರೋದು ನಿಜ. ಆದರೆ ನೀವೆಲ್ಲ ಅನ್ಕೊಂಡಿರೋ ಹಾಗೆ ಕೆಟ್ಟು ಭೂತ ಅಲ್ಲ ಅದು. ಅದೊಂದು ಮುಗ್ಧ ಮಗು. ಅದು ಎಲ್ರಿಗೂ ಒಳ್ಳೆಯದೇ ಮಾಡಿದೆ. ನಾನಿವತ್ತು ಮನುಷ್ಯನಾಗಿರೋದೇ ಆ ಮಗುವಿಂದ. ಅಣ್ಣ, ಅದಕ್ಕೆ ಹೆದರ್ಕೊಂಡು ಮನೆ ಬಿಟ್ಟು ಹೋಗೋ ಅವಶ್ಯಕತೆ ಖಂಡಿತ ಇಲ್ಲ ಅಣ್ಣ. ಶಶಾಂಕ್, ನಿನ್ನ ಬಾಯಿ ಮುಚ್ಕೊಂಡಿರು. ಅದಕ್ಕೆ ಪರ ವಕಾಲತ್ ಮಾಡಕ್ಕೆ ಬರಬೇಡ. ಅದು ಎಂಥ ಕೆಟ್ಟ ಭೂತ ಅಂತ ಎಲ್ರಿಗೂ ಗೊತ್ತಿದೆ. ಅಂಥ ಕೆಟ್ಟ ಭೂತ ಈ ಮನೇಲಿದೆ ಅನ್ನೋದು ಮುಂಚೆನೇ ಗೊತ್ತಿತ್ತಲ್ವಕ್ಕ? ಇದನ್ನೆಲ್ಲ ಯಾರಿಗೂ ಹೇಳ್ದೆ ಇಷ್ಟು ದಿನ ಮುಚ್ಚಿಟ್ಟಿದ್ದು ತಪ್ಪಲ್ವಕ್ಕ? ಏನೋ ರಾಗಿಣಿಗೆ ಈ ಮನೇಲಿ ಭೂತ ಇದೆ ಅಂತ ಮೊದಲೇ ಗೊತ್ತಿತ್ತಾ? ಹೌದು, ಗೊತ್ತಿತ್ತು. ತಾನು ಅದನ್ನು ಅಂಕೈಲಿ ಇಟ್ಕೋತೀನಿ, ಅದನ್ನು ಕೈ ವಶ ಮಾಡಿಕೊಂಡು ಎಲ್ರಿಗೂ ತೊಂದರೆ ಕೊಡ್ಬೋದು ಅಂತ ಅನ್ಕೊಂಡಿದ್ಲು ಅನ್ಸುತ್ತೆ. ಆದರೆ ಅದು ಅಂಥ ಕೆಟ್ಟ ಮಗು ಅಲ್ವಲ್ಲ, ಅದಕ್ಕೆ ಎಲ್ಲ ಉಲ್ಟಾ ಹೊಡೆಯಕ್ಕೆ ಶುರುವಾಯಿತು. ಈಗ ನೋಡಿದ್ರೆ ಎಲ್ಲರೂ ವಿರುದ್ಧ ಎತ್ಕಟ್ತಿದ್ದಾಳೆ. ರಾಗಿಣಿ, ನಿಂದ್ಯಾಕೋ ಅತಿ ಆಯಿತು.
ಭೂತ ಇರೋ ಮನೆ ಅಂತ ಗೊತ್ತಿದ್ದು ನಮ್ಮನ್ನ ಇಲ್ಲಿಗೆ ತಂದು ಸೇರಿಸಿದೆಯಲ್ಲ, ನಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಗತಿ? ಸಾಕು ನಿಲ್ಲಿಸಿ. ಈ ವಿಷಯದ ಬಗ್ಗೆ ಎಷ್ಟೇ ವಾದ ಮಾಡಿದ್ರೂ ಪ್ರಯೋಜನ ಇಲ್ಲ. ಎಲ್ಲರೂ ಮನೆ ಬಿಟ್ಟು ಹೋಗೋಕ್ಕೆ ರೆಡಿ ಮಾಡ್ಕೊಳ್ಳಿ. ನಿತ್ಯ, ನೀ ಅಜ್ಜಿ ಲಗೇಜ್ ಪ್ಯಾಕ್ ಮಾಡ್ಕೊ. ಅಜ್ಜಿ, ಎಲ್ಲರೂ ಮನೆ ಬಿಟ್ಟು ಹೋಗ್ತಾರಂತೆ, ಆಮೇಲೆ ನಿನ್ನೂ ಕರ್ಕೊಂಡು ಹೋಗ್ತಾರಂತೆ. ನೀನು ನನ್ನ ಒಬ್ಬನೇ ಬಿಟ್ಟು ಹೊಟ್ಟೋಗ್ತೀಯ ಅಜ್ಜಿ? ಕಂದ, ಬಂಗಾರ, ಎಲ್ಲಿದೆ ಪುಟ್ಟಿ? ಇಲ್ಲ ಬಂಗಾರಿ, ಯಾರು ಎಲ್ಲೇ ಹೋದರೂ ನಾನು ಮಾತ್ರ ನಿನ್ನ ಬಿಟ್ಟು ಹೋಗಲ್ಲ ಪುಟ್ಟ. ಖಂಡಿತ ಹೋಗಲ್ಲ, ಇಲ್ಲೇ ಇರ್ತೀನಿ. ಅಯ್ಯಯ್ಯೋ, ಅತ್ತೆಗೂ ಇಲ್ಲಿ ಭೂತ ಇದೆ ಅಂತ ಗೊತ್ತಿದೆ. ಅವ್ರು ಅದನ್ನ ಕಂದ ಬಂಗಾರ ಅಂತ ಎಲ್ಲ ಕರೀತಾ ಇದ್ದಾರೆ. ಅಮ್ಮ, ಈಗ ನನಗೆಲ್ಲ ಅರ್ಥ ಆಯ್ತು. ಆ ಭೂತನೇ ಈ ಮುದುಕಿಗೆಲ್ಲ ಫಿಟ್ಟಿಂಗ್ ಇರ್ತಿದ್ದಿದ್ದು. ಅದಕ್ಕೆ ಕೊಂಡ್ಕೊಂಡಿರೋ ಈ ಮುದುಕಿ ಎಲ್ಲ ಗೊತ್ತಿರೋ ಹಾಗೆ ಹಾರಾಡ್ತಿದ್ದಿದ್ದು. ಅಜ್ಜಿಗೆ ಈ ವಿಷಯ ಗೊತ್ತಿದ ಮೇಲೆ ಭೂತ ಇರೋದು ನಿಜ ಅಂತ ಆಯ್ತು. ಅಜ್ಜಿಗೆ ಮಾತ್ರ ಅಲ್ಲ, ನನಗೂ ಈ ವಿಷಯ ಗೊತ್ತಿದೆ. ಬಾವಾ, ಶಶಾಂಕು ಅಕ್ಕ ಹೇಳಿದ್ದು ನಿಜ. ಆದರೆ ಅದೊಂದು ಮುಗ್ಧ ಮಗು. ಮಕ್ಕಳೇ ಬೇಡ ಅಂತಿದ್ದು ನನಗೆ ತಾಯ್ತನದ ಆಸೆ ಹುಟ್ಟಿಸಿದ್ದೆ ಆ ಮಗು. ಆ ಮಗುನ ದ್ವೇಷಿಸಿದ್ರೆ ದೇವ್ರನ್ನ ದ್ವೇಷಿಸಿದಾಗೇನೆ. ಓ ಮೈ ಗಾಡ್, ಇದೊಂದು ಹುಚ್ಚರ ಸಂತೆ ಆಗಿದೆ. ಮೊದಲು ಇಲ್ಲಿಂದ ಹೊರಟೋಗ್ಬೇಕು. ಯಶೋದ, ಈಗ ನೀನು ನನ್ನ ಜೊತೆ ಬರ್ತೀಯ ಅಷ್ಟೇ. ಬೇಡಮ್ಮ, ನನ್ ಬಿಟ್ಟು ಎಲ್ಲೂ ಹೋಗ್ಬೇಡ ಅಮ್ಮ. ಇಲ್ಲ, ನಾನು ಈ ಮನೆ ಬಿಟ್ಟು ಎಲ್ಲೂ ಬರೋದಿಲ್ಲ. ಯಶೋದ, ಹಠ ಮಾಡಬೇಡ. ಇದರಿಂದ ನಮ್ಮ ಸಂಬಂಧ ಹಾಳಾದ್ರೂ ಹಾಳಾಗ್ಬೋದು. ಒಂದು ಭೂತಕ್ಕೋಸ್ಕರ ನಮ್ಮ ಸಂಬಂಧನ ಹಾಳು ಮಾಡ್ಕೋತೀಯಾ? ರೀ, ನೀವು ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ದಯವಿಟ್ಟು ನನ್ನ ಮಾತು ಕೇಳಿ. ಆ ಮಗು ಯಾರಿಗೂ ತೊಂದರೆ ಮಾಡಿಲ್ಲ, ಎಲ್ಲ ಒಳ್ಳೇದೇ ಮಾಡಿದೆ. ಯಶೋದ, ಇನ್ನು ಒಂದು ಮಾತು ಆ ಭೂತದ ಬಗ್ಗೆ ಆಡಿದ್ರೆ ನಾನು ಸುಮ್ಮನೆ ಇರಲ್ಲ. ಗಂಡ ಮಗ ಬೇಕು ಅಂದ್ರೆ ನನ್ನ ಜೊತೆ ಬಾ. ನಾನು ಕಿಶೋರ್ ಜೊತೆ ಈ ಮನೆ ಹೊಸಲು ದಾಟಿದ್ರೆ ಅಲ್ಲಿಗೆ ನಿನ್ನ ಸಂಬಂಧ ಮುಗ್ದೋಯ್ತು ಅಂತ ಅರ್ಥ. ರೀ ದುಡುಕ್ಬೇಡಿ ರೀ, ನನ್ನ ಮಾತು ಕೇಳಿ ರೀ. ಅಕ್ಕ, 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 ಏನಾಯ್ತಕ್ಕ? ಎದ್ದೇಳಮ್ಮ, ಎದ್ದೇಳು. ಯಶೋದ, ಏನಾಯ್ತು ಯಶೋದ? ಯಶೋದ ಬಾವಾ, ಅಕ್ಕ ಮೊನ್ನೆವರೆಗೂ ಹಾಸ್ಪಿಟಲಲ್ಲೇ ಇದ್ರು. ತುಂಬ ವೀಕ್ ಆಗಿದ್ದಾರೆ ಅನ್ಸುತ್ತೆ. ನೀವು ಮನೆ ಬಿಟ್ಟು ಹೋಗ್ತೀನಿ ಅಂದಿದ್ದ ಶಾಕಿಗೆ ತಲೆ ಸುತ್ತ ಬಂದಿದೆ. ಎಂಥ ಕೆಲಸ ಮಾಡಿದ್ರಿ ಬಾವಾ? ಬೇಗ ಡಾಕ್ಟರಿಗೆ ಕಾಲ್ ಮಾಡಿ. ಮಾಡ್ತೀನಿ. ಎದ್ದೇಳಮ್ಮ, ಎದ್ದೇಳು, ಎದ್ದೇಳಮ್ಮ, ಎದ್ದೇಳು.
ಯಶೋದ ಯಶೋದ ಏನಾಯ್ತಮ್ಮ? ಯಶೋದ ಏನಾಯ್ತು ಯಶೋದ? ಅಮ್ಮ ಏನಮ್ಮ ಕಣ್ಬಿಡು. ರಾಜೀವ ಡಾಕ್ಟ್ರಿಗೆ ಫೋನ್ ಮಾಡಿದ್ದೇನೋ? ಹೋ ಅಜ್ಜಿ, ಫೋನ್ ಮಾಡಿದ್ದೆ. ಮೊದಲೇ ಹುಷಾರಿಲ್ದೇ ಇರೋಳು, ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಹೇಳಿದ ಮಾತೇ ಕೇಳಲ್ಲ. ಅಜ್ಜಿ ಅಜ್ಜಿ ಅಮ್ಮ ಕಣ್ಬಿಟ್ಲು. ಹೌದಾ? ಯಶೋದಾಗ ಎಚ್ಚರ ಆಯ್ತಾ? ಹ್ಞೂ ಅಜ್ಜಿ, ಅಕ್ಕಂಗೆ ಎಚ್ಚರ ಆಯ್ತು. ಯಶೋದ ಈಗ ಹೇಗಿದೀಯಮ್ಮ? ನಾನು ಚೆನ್ನಾಗಿದ್ದೀನಿ ಅಜ್ಜಿ. ಅಬ್ಬಬ್ಬಬ್ಬಬ್ಬ ಏನು ಕಾಳಜಿ, ಏನು ಅಕ್ಕರೆ. ಅಲ್ಲ ಕಣೆ, ಹುಡುಗೇನು ಬರಬಾರ್ದು ರೋಗ ಬಂದಿದ್ಯಾ? ಅಲ್ಲ, ತಲೆ ಸೂತು ಬಿದ್ದಿದ್ದಕ್ಕೆ ಇಷ್ಟೆಲ್ಲ ಉಪಚಾರನ? ಅಲ್ಲೇ ಏನು ಉಪಚಾರ ಮಾಡುತ್ತೆ ನೋಡಿ ಈ ಮುದುಕಿ. ಅಣ್ಣ ಡಾಕ್ಟರ್ ಬಂದರು. ಬನ್ನಿ ಡಾಕ್ಟರ್, ಪ್ಲೀಸ್ ಕಮ್. ಡಾಕ್ಟರ್, ಅಮ್ಮಂಗೆ ಏನಾಗಿದೆ ಬೇಗ ನೋಡಿ. ನಥಿಂಗ್ ಟು ವರಿ, ನೀವು ತಾಯಿ ಆಗ್ತಿದ್ದೀರಿ. ಇನ್ನು ಒಡವೆ ಆಸೆನ ಮರ್ತ ಹಾಗೆ ಬಿಡು. ಒಂದು ಬಾಡಿಗೆ ಮಗು ಇತ್ತು, ಈಗ ಸ್ವಂತ ಮಗುನೂ ಆಗ್ತಿದೆ ಅಂದಮೇಲೆ ಒಡವೆ ನಮ್ಮ ಕೈ ಬಿಟ್ಟು ಹಾಗೇನೆ. ಈ ನಿತ್ಯ ಅಂತೂ ಆ ಯಶೋದೆ ಬಾಣಂತನ ಮಾಡೋಕ್ಕೆ ಲಾಯಕು. ಛೇ, ತಾಯಿ ಆಗೋದು ಒಂದೇನಂತ? ಅಂದರೆ ಅಕ್ಕಂಗೆ ಹೊಸ ಪಾಪು ಬರುತ್ತೆ ಅಂತ. ಅಮ್ಮಂಗೆ ಹೊಸ ಪಾಪು ಬರುತ್ತಾ? ಮಜಾ 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 ಮಜಾ. ಯಶೋದ ನೀನ್ ತಾಯಿ ಆಗ್ತಾ ಇದೀಯಾ? ಹ್ಞೂ ಅಜ್ಜಿ, ಅಕ್ಕ ಪ್ರೆಗ್ನೆಂಟ್ ಅಂತೆ. ಎಂಥ ಸಂತೋಷ ಸುದ್ದಿ ಕೇಳಿದೆ ನಾನು. ಕೊನೆಗೂ ಆ ನಂಜುಂಡೇಶ್ವರ ನಮ್ಮ ಕೈ ಬಿಡಲಿಲ್ಲ. ತಂದೆ, ಈ ಸಲನಾದರೂ ನನ್ನ ಮರಿ ಸೊಸೆ ಮಗುಗೆ ಏನೂ ಆಗದೆ ಇರೋ ಹಾಗೆ ನೋಡ್ಕೊಪ್ಪ. ಯಾವ ಸಮಸ್ಯೆನೂ ಆಗೋದಿಲ್ಲ. ಬರ್ಕೊಟ್ಟಿರೋದನ್ನ ತಪ್ಪದೆ ಕೊಡಿ. ಥ್ಯಾಂಕ್ಸ್ ಡಾಕ್ಟರ್. ಯು ಆರ್ ವೆಲ್ಕಮ್. ಸ್ವಲ್ಪ ಸುಧಾರಿಸ್ಕೊಂಡ ತಕ್ಷಣ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬನ್ನಿ, ಒಂದು ಸ್ಕ್ಯಾನಿಂಗ್ ಮಾಡಿಸೋಣ. ಓಕೆ ಡಾಕ್ಟರ್. ಓಕೆ, ಟೇಕ್ ಕೇರ್. ಯಶೋದ, ಈಗಲಾದರೂ ನಿನ್ನ ಪರಿಸ್ಥಿತಿ ಏನು ಅಂತ ನಿಂಗೆ ಅರ್ಥ ಆಯ್ತಲ್ವಾ? ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊ. ನಾವು ಈ ಮನೆ ಬಿಟ್ಟು ಹೊಟ್ಟೋಗೋಣ. ಏನ್ರಿ ನೀವು? ಈ ಮನೇಲಿ ಎಲ್ಲ ಒಳ್ಳೇದಾಗ್ತಿದ್ರು ಈ ಮನೆ ಬಿಟ್ಟು ಹೋಗೋಣ ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ ಹೀಗೆ ಮತ್ತೆ ಮತ್ತೆ ನನ್ನ ಹಿಂಸೆ ಕೊಡ್ತಾ ಇದ್ದೀರಾ? ಈ ಮನೆಯಲ್ಲಿ ಎಲ್ಲ ಒಳ್ಳೇದೇ ಆಗ್ತಿದೆ ಅನ್ನೋದಕ್ಕೆ ಈಗ ನನಗೆ ಮಗು ಆಗ್ತಿರೋದೇ ಸಾಕ್ಷಿ. ಯಾರು ಏನೇ ಹೇಳಿದ್ರು ನಾನು ನನ್ನ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ. ಈ ಮನೆ ಬಿಟ್ಟು ಬರೋದಿಲ್ಲ. ಈಗಲೂ ಹಠ ಮಾಡೋದು ನಿನ್ನ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ಲ ಯಶೋದ.